ಶಿರೋಮಣಿ ಮಲ್ಲಮ್ಮಗೆ ಸಾಧ್ವಿ ಶಿರೋಮಣಿ ಮಲ್ಲಮ್ಮಗೆ ಮಲ್ಲಮ್ಮಗೆ ಶರಣೆ ಮಲ್ಲಮ್ಮಗೆ ಮಲ್ಲಮ್ಮಗೆ ಸಾಧ್ವಿ ಮಲ್ಲಮ್ಮಗೆ ಹಿರಿಯ ಕೀರ್ತಿಯನು ರೆಡ್ಡಿ ಮನೆತನಕ್ಕೆ ಹಿರಿಯ ಕೀರ್ತಿಯನು ಧರೆಯೊಳು ಮೆರೆಸಿದ ಮಹತಾಯಿಗೆ ಧರೆಯೊಳು ಮೆರೆಸಿದ ಮಹತಾಯಿಗೆ ಬೇಡಿದ ವರವ ನೀಡುವ ಮಾಸಾದ್ರಿ ಎಂ ರೆಡ್ಡಿ ಮಲ್ಲಮ್ಮ ಸಹವಾರದ ಸಹಕಾರಿ ಸಂಘ ನಿಯಮಿತ ಬಸಪಟ್ಟಣ ಗ್ರಾಮದಲ್ಲಿ ಎಲ್ಲ ಸ್ನೇಹಿತರು ಹಾಗೂ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಇವತ್ತು ಸಹಕಾರಿ ಬ್ಯಾಂಕ್ ಉದ್ಘಾಟನೆಯನ್ನು ಪ್ರಾರಂಭ ಮಾಡಿದ್ದೇವೆ. ಈಗ ಬಸಪಟ್ಟಣ ಗ್ರಾಮ, ಬೆಣಕಲ್ಲು, ಹೆಂಗಡಿಗೇರಿ ಸುತ್ತಮುತ್ತಲಿನ ಗ್ರಾಮದ ಸಣ್ಣ ಸಣ್ಣ ವ್ಯಾಪಾರಿಗಳು, ಅಂಗಡಿಗಳು, ತರಕಾರಿ ಹೂವು ಹಣ್ಣು ಮಾರುವಂಥವರಿಗೆ ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಎಂದು ಅದಕ್ಕೋಸ್ಕರನೇ ಈ ಒಂದು ಸಹಕಾರಿ ಸಂಘ ಅಂತ ಎಲ್ಲ ಸೇರಿ ಮಾಡಿದ್ದೀವಿ. ಇದರಲ್ಲಿ ಏನಂದರೆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ದಿನ ಪಿಗ್ನಿ ರೂಪದಲ್ಲಿ ಕಟ್ಟಕ್ಕೆ ಒಳ್ಳೆಯ ರೀತಿ ಇರ್ತದೆ. ಅವರಿಗೆ ಸಾಲದ ಮುಖಾಂತರವಾಗಿ ಪಿಗ್ನಿ ರೂಪದಲ್ಲಿ ಸಾಲವಾಗಿ ನಾವು ಮಾಡಿ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ತೀವಿ. ಅವರಿಗೆಲ್ಲ ಬಡವರಿಗೆಲ್ಲ ಒಂದು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಎಲ್ಲ ಸ್ನೇಹಿತರೆಲ್ಲರೂ ಸೇರಿ ಈ ಮಾಸಾದ್ವಿ ಎಂ ರೆಡ್ಡಿ ಮಲ್ಲಮ್ಮ ಸಹಕಾರಿ ಸಂಘ ಬ್ಯಾಂಕನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ. ಇವತ್ತು ಇದಕ್ಕೆಲ್ಲ ಗ್ರಾಮದ ಹಿರಿಯರು ಹಾಗೂ ಎಲ್ಲ ಫ್ರೆಂಡ್ಸ್, ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಹಿರಿಯರು ಎಲ್ಲರೂ ಸಹಕಾರ ಅಂತ ನಾನು ರೆಡ್ಡಿ ಮಲ್ಲಮ್ಮ ಬ್ಯಾಂಕ್ ಓಪನಿಂಗ್ ಆಗಿದೆ. ಎಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಕೂಡಿ ಬ್ಯಾಂಕನ್ನು ಓಪನ್ ಮಾಡಿದ್ದೇವೆ. ಈ ಬ್ಯಾಂಕ್ ಓಪನ್ ಮಾಡೋ ಕಾರಣ ಏನೆಂದರೆ ನಮ್ಮಲ್ಲಿರುವ ವ್ಯಾಪಾರಸ್ಥರಿಗೆ, ಅಂಗಡಿಗಳಿಗೆ ಎಲ್ಲರಿಗೆ ಚೆನ್ನಾಗಿ ವ್ಯವಸ್ಥೆ ಆಗಲಿ, ಬಡವರು ಇಂಪ್ರೂವ್ ಆಗಲಿ, ಬಡವರು ಬಡ್ಡಿಗಳನ್ನು ಎಲ್ಲರೂ ಚೆನ್ನಾಗಾಗಲ್ಲ ಸಲಕ್ಕೆ ನಾವು ಸಣ್ಣ ಬ್ಯಾಂಕಿಂಗ್ ಸಿಸ್ಟಮ್ ಮಾಡಿ ಬಡ್ಡಿ ಜನರಿಗೆ ಒಳ್ಳೆಯದಾಗಲಿ ಅಂತೇಳಿ ಈ ಬ್ಯಾಂಕನ್ನು ಮಾಡಿ ಎಲ್ಲ ಸಹಕಾರ ಆಗಲಿ ಅಂತೇಳಿ ನಾವು ಬಸಪಟ್ಟಣ ಗ್ರಾಮದ ಎಂ ರೆಡ್ಡಿ ಮಲ್ಲಮ್ಮನ ಸೌಹಾರ್ದಯುತ ಬ್ಯಾಂಕಿನ ಒಂದು ಉದ್ಘಾಟನೆ ಸಂದರ್ಭದಲ್ಲಿ ಸರ್ವ ಬ್ಯಾಂಕಿನ ಪದಾಧಿಕಾರಿಗಳೇ ಹಾಗೂ ಅಭಿಮಾನಿಗಳೇ, ಇಂದು ನಿಮ್ಮೆಲ್ಲರ ವ್ಯವಹಾರಕ್ಕಾಗಿ ಇವತ್ತಿನ ದಿವಸ ನೂತನ ಎಂ ರೆಡ್ಡಿ ಮಲ್ಲಮ್ಮನ ಸೌಹಾರ್ದಯುತವಾಗಿರ್ತಕ್ಕಂಥ ಬ್ಯಾಂಕನ್ನು ವ್ಯವಹರಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀರಿ. ಇದರಿಂದ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ. ಕೊಳ್ಳುಕೊಳ್ಳುವ ವ್ಯವಹಾರದಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ಜಾಗೃತಿ ಇರಬೇಕು ಅನ್ನೋದನ್ನು ನಿಮಗೆಲ್ಲ ಗೊತ್ತಿದ್ದೇ ಇದೆ. ಹಾಗಾಗಿ ಹಣ ಕೊಳ್ಳುವಾಗ ಹಾಲು ಹೋಗಲು ಉಂಟಂತೆ, ಹಣಗಳನ್ನು ಕೇಳುವಾಗ ಬಂದಾಗ ಬದಿ ಮುರಿದಂತೆ ಸರ್ವಜ್ಞನೇ ಹೇಳಿದ ಅವತ್ತಿನ ಕಾಲಕ್ಕೆ ಹಣದ ವ್ಯವಹಾರಗಳು ಹೇಗೆ ಅನ್ನೋದನ್ನು ಸರ್ವಜ್ಞನೇ ಹೇಳಿದ್ದನ್ನು ಮಾತನ್ನು ಯಾವತ್ತೂ ಮರೆಯಬಾರ್ದು. ಹಾಗಾಗಿ ಇಂದಿನ ವ್ಯವಹಾರ ನಿಮ್ಮೆಲ್ಲರ ದೇವರ ದಯದಿಂದ ಸುಖ ಶಾಂತಿಯನ್ನು ಕೊಡಲಿ, ನಿಮ್ಮೆಲ್ಲರಿಗೂ ಅಭಿವೃದ್ಧಿ ಒಳ್ಳೆಯದಾಗುತ್ತೆ. ಸಂತಸದ ವಿಷಯ ಏನಂದರೆ, ದೇವರು ಅನುಗ್ರಹಿಸಿದಂತಕ್ಕಂಥ ಮಳೆಯಿಂದ ಬಹಳಷ್ಟು ಸಂತೋಷ ಆಗಿತ್ತು. ಮತ್ತೊಂದು ಆಘಾತಕಾರವಾಗಿರ್ತಕ್ಕಂಥದ್ದಂದರೆ ನಮ್ಮ ತುಂಗಭದ್ರಾ ಡ್ಯಾಮಿನ 19ನೇ ಗೇಟು ಅನಾನುಕೂಲದಿಂದಾಗಿ ರೈತರ ಬಾಳು ಹಾಳಾಗುವಂಥ ಒಂದು ಸ್ಥಿತಿಯಲ್ಲಿತ್ತು. ಆದರೆ ಸರ್ಕಾರದ ಘನ ಪ್ರಯತ್ನದಿಂದ ಮತ್ತು ದೇವರ ಒಂದು ಕೃಪಾಶೀರ್ವಾದದಿಂದ, ಎಲ್ಲರ ಒಂದು ಪ್ರಯತ್ನದಿಂದ ನಮ್ಮ ದೇವರು ಬಂದಿರತಕ್ಕಂಥ ವಿಘ್ನಗಳನ್ನು ನಿವಾರಣೆ ಮಾಡಲಿ, ನಮ್ಮ ಡ್ಯಾಮು ಸುಖಕರವಾಗಿ ನಮ್ಮ ರೈತರನ್ನ ಕಾಪಾಡಲಿ. ಮಳೆಗಳು ರೈತರ ನಿರೀಕ್ಷಿತಕ್ಕಂತೆ ಮಳೆ ಮತ್ತು ಬೆಳೆ ಮತ್ತು ಬೆಲೆ ಎಲ್ಲರಿಗೂ ರೀತಿಯಲ್ಲಿ ಅನುಕೂಲ ಆಗಲಿ, ನಮ್ಮ ರೈತರಿಗೆ ಭಾಳ ಬೆಳಗಲಿ ಅಂತೇಳಿ ಹೊಸ ವಿಘ್ನಗಳು ಬಂದರೂ ಸಹ ತಂತ್ರಜ್ಞಾನದ ಅವರ ಒಂದು ಪ್ರಯತ್ನದಿಂದ ಇವತ್ತು ಅವರು ಹಗಲಿ ರಾತ್ರಿ ಪ್ರಯತ್ನದಿಂದ 19ನೇ ಗೇಟನ್ನು ನೀರು ಪೋಲಾಗದೆ ನಮಗೆ ಉಳಿತಾಯ ಮಾಡಿಕೊಟ್ಟಿರ್ತಕ್ಕಂಥ ತಂತ್ರಜ್ಞಾನಿಗಳಿಗೆ, ಇಂಜಿನಿಯರ್ಸ್ಗಳಿಗೆ, ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಹೇಳ್ರಿ ಸರ್. ಇವತ್ತು ಎಂ ರೆಡ್ಡಿ ಮಲ್ಲಮ್ಮ ಮಾಸಾದ್ವಿ ಎಂ ರೆಡ್ಡಿ ಮಲ್ಲಮ್ಮ ಸೌಹಾರ್ದ ಸಹಕಾರಿ ಸಂಘ ಇವತ್ತು ಬಸವಪಟ್ಟಣದಲ್ಲಿ ಪ್ರಾರಂಭೋತ್ಸವ ಆಗಿದೆ. ನಮ್ಮ ಮಾಜಿ ಸಂಸದರು ಬಂದಿದ್ದಾರೆ, ಮಾಜಿ ಜೆಪಿ ಆಗಿರುವಂಥ ಶ್ರೀಧರ್ ಬಂದಿದ್ದಾರೆ, ಎಲ್ಲ ನಮ್ಮ ಸೌಹಾರ್ದ ಸಹಕಾರಿ ಬ್ಯಾಂಕಿನ ಎಲ್ಲ ಸದಸ್ಯರಿದ್ದಾರೆ. ನಮ್ಮ ರೆಡ್ಡಿ ಜನಸಂಘದ ಅಧ್ಯಕ್ಷ ಆಗಿರುವಂಥ ಆರ್ಪಿ ಅವರಿದ್ದಾರೆ, ರಾಜೇಶ್ ರೆಡ್ಡಿ ಅವರಿದ್ದಾರೆ, ವಕೀಲರು ವಿಪಕ್ಷಕರಿದ್ದಾರೆ, ಎಲ್ಲ ಹಿತೈಷಿಗಳಿದ್ದಾರೆ.
ಈ ಸಂದರ್ಭದಲ್ಲಿ ಆರ್ಥಿಕ ಸಮಸ್ಯೆಗಳಂದರೆ ಸಮಾಜದ ಬಹುದೊಡ್ಡ ಜವಾಬ್ದಾರಿ ಇರುವಂಥದ್ದು. ಆರ್ಥಿಕ ಸಮಸ್ಯೆಗಳಿಂದಲೇ ನಮ್ಮ ದೇಶಕ್ಕೆ ಬೆನ್ನೆಲುಬು ಅಂತಾರೆ. ಅಂತ ಆರ್ಥಿಕ ಸಂಸ್ಥೆಯನ್ನು 4 ಜನಕ್ಕೆ ಸೇವೆ ಮಾಡುವ ಹಿನ್ನೆಲೆಯಲ್ಲಿ ಪ್ರಾರಂಭ ಮಾಡಿದರೆ ತುಂಬ ಅಪರೂಪ. ಇಂಥ ಸಮಸ್ಯೆ ದೊಡ್ಡದಾಗಿ ಬೆಳೆಯಲಿ. ಮಹಾಸಾಧು ಎಂ ರೆಡ್ಡಿ ಮಲ್ಲಮ್ಮ ಮಹಾಯೋಗಿ ವೇಮೇಂದ್ರ ಆಶೀರ್ವಾದದಿಂದ 4 ಜನಕ್ಕೆ ಉಪಯೋಗ ಆಗುವಂಥ ದೊಡ್ಡ ಪ್ರಮಾಣದ ಇದೆ ಅಂತ ಹೇಳ್ತೀವಿ. ಮಹಾಸಾಧು ಎಂ ರೆಡ್ಡಿ ಮಲ್ಲಮ್ಮ ಸಹಕಾರಿ ಸಂಘದಲ್ಲಿ ಬಸವಪಟ್ಟಣ ಬ್ಯಾಂಕ್ ನೂತನ ಪ್ರಾರಂಭಿಸಲಾಗಿದೆ. ಈ ಬ್ಯಾಂಕ್ ಇವತ್ತು ಬಸವಣ್ಣದಲ್ಲಿ ನಮ್ಮ ಮಲ್ಲಪ್ಪ ಬಸವರಾಜ ಸ್ನೇಹಿತರೆಲ್ಲ ಸ್ನೇಹಿತರು ಸೇರಿ ಮಾಡಿದ್ದಾರೆ. ಈ ಬ್ಯಾಂಕ್ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತೇಳಿ ನಾನು ಶುಭಾಶಯ. ಎಂ ರೆಡ್ಡಿ ಮಲ್ಲಮ್ಮ ಬ್ಯಾಂಕಿನ ಒಳ್ಳೆಯ ಕಾರ್ಯಕ್ರಮ ಆಗಲಿ. ಇದರಿಂದ ನಮ್ಮೂರಲ್ಲಿ ಭಾಳ ಆಗಕತ್ತವೆ ಬ್ಯಾಂಕ್ಗಳು. ಅದರಲ್ಲಿ ಇದೊಂದು ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡಲಿ. ಎಲ್ಲ ಸಿಬ್ಬಂದಿಗಳು ಎಲ್ಲರೂ ಊರಲ್ಲಿ ಸವಲತ್ತುಗಳು ಜಾಸ್ತಿ ಆಗ್ತವೆ. ಬ್ಯಾಂಕ್ಲಿಂದ ಕೋಆಪ್ರೇಟಿವ್ ಬೆಳೆದಂಗೆ ಆಗ್ತದೆ. ಕೋಆಪ್ರೇಟಿವ್ಲಿಂದ ಭಾಳ ಸವಲತ್ತುಗಳು ಸಿಗ್ತಾವೆ. ನಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾವು ಅವರ ಹೆಸರಿನಿಂದ ಪ್ರಾರಂಭ ಆಗಿರ್ತಕ್ಕಂಥ ಒಂದು ವೃತ್ತಿನ ಸೌಹಾರ್ದ ಸಹಕಾರಿ ಇವತ್ತು ಬಸವಪಟ್ಟಣ ಗ್ರಾಮದಲ್ಲಿ ಬಸವಪಟ್ಟಣ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡಬೇಕು ಮತ್ತು ಅವರಿಗೆ ಅನುಕೂಲ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಇವತ್ತು ನೂತನವಾಗಿ ಅಮ್ಮನ ಹೆಸರಿನಲ್ಲಿ ಈ ಒಂದು ಸಂಸ್ಥೆ ಪ್ರಾರಂಭ ಆಗಿದೆ. ಈ ಒಂದು ಸಂಸ್ಥೆಗೆ ನನ್ನ ಮತ್ತು ಎಲ್ಲ ಸಹಕಾರಿಗಳ ಪರವಾಗಿ ಅವರಿಗೆ ಯಶಸ್ಸು ಈ ಸಂಸ್ಥೆ ಕಾಣಲಿ ಅಂತೇಳಿ ಸಂದರ್ಭದಲ್ಲಿ ಆಶಿಸುತ್ತಾ ಅವರಿಗೆ ಮತ್ತೊಮ್ಮೆ ಅವರಿಗೆ ಶುಭವನ್ನು ಕೋರ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಇಂದು ನಮ್ಮ ಬಸವಣ್ಣ ಗ್ರಾಮದಲ್ಲಿ ಮಹಾಸಾಧು ಎಂ ರೆಡ್ಡಿ ಮಲ್ಲಮ್ಮ ಸೌಹಾರ್ದ ಸಹಕಾರಿ ಸಂಘ, ಈ ಒಂದು ಸಂಘವನ್ನು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಮಲ್ಲಪ್ಪ ಬಾಳಕೆ ಮತ್ತು ಬಸವರಾಜ್ ಇನ್ನಿತರರು ಎಲ್ಲ ನಮ್ಮ ಸ್ನೇಹಿತರು ಸೇರಿ ಈ ಒಂದು ಸಹಕಾರಿ ಸಂಘವನ್ನು ಇವತ್ತು ಇಲ್ಲಿ ಉದ್ಘಾಟನೆಗೊಳಿಸಿದ್ದಾರೆ. ಇದರ ನಿಮಿತ್ತ ನಾವು ಇವತ್ತು ಹೇಳೋದಿಷ್ಟೇ, ನಮ್ಮ ಬಸವಣ್ಣ ಗ್ರಾಮ ಇಂದು ಚಿಕ್ಕ ಗ್ರಾಮವಾದರೂ ವ್ಯವಹಾರಿಕವಾಗಿ ಬೆಳೀತಾ ಇದೆ. ಸೊ ಇದರ ಉದ್ದೇಶ ಸಹಕಾರಿ ಸಂಘ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ, ಸಣ್ಣ ಪುಟ್ಟ ಬಿಟ್ಟೆ ಮಾಲಕರಿಗೆ ಮತ್ತು ಅಲ್ಲಿ ಮಾಡ್ತಕ್ಕಂಥ ಕೆಲಸಗಾರರಿಗೆ ಸಣ್ಣ ಪುಟ್ಟ ಆರ್ಥಿಕ ಸಹಾಯ ಮಾಡೋ ಒಂದು ಬಯಸುವ ನಿಟ್ಟಿನಲ್ಲಿ ನಮ್ಮ ಸ್ನೇಹಿತರು ಈ ಒಂದು ಸಂಘವನ್ನು ಉದ್ಘಾಟನೆ ಮಾಡಿದ್ದಾರೆ. ಸೊ ಇದು ಮುಂದಿನ ದಿನಮಾನಗಳಲ್ಲಿ ಎಲ್ಲ ರೀತಿಯಿಂದ ಬೆಳವಣಿಗೆ ಆಗಲಿ ಅಂತೇಳಿ ನಾವು ಭಗವತ್ನಲ್ಲಿ ಹೇಳಿಕೊಳ್ಳೋದು. ಇವತ್ತು ಬಸವಪಟ್ಟಣ ಗ್ರಾಮದಲ್ಲಿ ಮಹಾಸಾಧು ಎಂ ರೆಡ್ಡಿ ಮಲ್ಲಮ್ಮ ಸೌಹಾರ್ದ ಸಹಕಾರಿ ಸಂಘ ನಿಮಿತ್ತ ಈ ಬ್ಯಾಂಕ್ ಇವತ್ತು ಉದ್ಘಾಟನೆ ಆಗಿದೆ. ಇವತ್ತು 15 ಡೈರೆಕ್ಟರ್ಸ್ ಇರ್ತಕ್ಕಂಥ ಈ ಬ್ಯಾಂಕ್ ಈ ಭಾಗದ ರೈತರಿಗೆ, ಕಾರ್ಮಿಕರಿಗೆ, ಎಲ್ಲ ವರ್ಗದ ಜನರಿಗೆ ಈ ಬ್ಯಾಂಕ್ ಉಪಯೋಗ ಆಗಲಿ ಅಂತೇಳಿ ಭಗವಂತಲ್ಲಿ ಆ ತಾಯಿಯಲ್ಲಿ ಪ್ರಾರ್ಥಿಸಿ ಇನ್ನೊಮ್ಮೆ ಈ ಭಾಗದ ಈ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಎಲ್ಲ ಡೈರೆಕ್ಟರ್ಗಳಿಗೆ ದಿನ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಗಂಗಾವತಿ ನಗರದ ಪಕ್ಕದಲ್ಲಿ ವಾಣಿಜ್ಯೋದ್ಯಮದಲ್ಲಿ ಬೆಳೀತಕ್ಕಂಥ ಬಸವಪಟ್ಟಣ ಗ್ರಾಮದಲ್ಲಿ ಈ ದಿನ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಅವರ ಸೌಹಾರ್ದ ಸಹಕಾರಿ ಸಂಘವನ್ನು ಒಂದು ಯುವ ಪೀಳಿಗೆ, ಯುವ ಒಕ್ಕೂಟ, ಈ ಒಂದು ಸೌಹಾರ್ದ ಒಕ್ಕೂಟದಲ್ಲಿ ಒಂದು ಸಹಕಾರಿ ರಂಗವನ್ನು ಈ ಭಾಗದಲ್ಲಿ ಮಾಡುವ ಉದ್ದೇಶ ಇಟ್ಕೊಂಡು ಆರ್ಥಿಕವಾಗಿ ಇವತ್ತಿನ ದಿನಗಳಲ್ಲಿ ಬಲವನ್ನು ಹೆಚ್ಚಿಸ್ಕೋಬೇಕಾಗಿತ್ತು ಅಂತಂದರೆ ಇಂಥ ಸಹಕಾರಿ ರಂಗದಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳ ಮೂಲಕ ಮಾತ್ರ ಸಾಧ್ಯತೆ ಅಂತಕ್ಕಂಥದ್ದನ್ನು ಹಿಂದೆ ನಮ್ಮ ಸಿದ್ದನಗೌಡರು ಮೂಲತಃ 100 ವರ್ಷಗಳ ಹಿಂದೆಯೇ ದೇಶದಲ್ಲೇ ಇರಿದಿರ್ತಕ್ಕಂಥ ಒಂದು ಸಹಕಾರಿ ರಂಗವನ್ನು ಹುಟ್ಟುಹಾಕಿ ಆ ಒಂದು ಸಹಕಾರಿ ರಂಗ ಇವತ್ತು ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ. ಇಂಥ ಒಂದು ಸಂಘ
ಇವತ್ತು ನಮ್ಮ ಭಾಗದಲ್ಲಿ ಗುರು ಹಿರಿಯರ ಮತ್ತು ಪೂಜ್ಯರ ಸಾನ್ನಿಧ್ಯದಲ್ಲಿ ಇವತ್ತಿನ ಪ್ರಾರಂಭ ಆಗಿದೆ. ಒಂದು ಹೆಮ್ಮೆ ತರ್ತಕ್ಕಂಥದ್ದು ಮತ್ತು ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಬಡವರ, ದೀನದಲಿತರ ಮತ್ತು ಸುಶಿಕ್ಷಿತರ ಜನರನ್ನು ಇವತ್ತು ಆರ್ಥಿಕವಾಗಿ ಬಲಗೊಳಿಸ್ತಕ್ಕಂಥ ಕೆಲಸವನ್ನು ಈ ಸಂಘ ಮಾಡಲಿ. ಈ ಸಂಘದ ಮುಖಾಂತರ ಇವತ್ತು ಆರ್ಥಿಕ ಬಲವನ್ನು ಹೆಚ್ಚಿಕೊಳ್ತಕ್ಕಂಥದ್ರ ಜೊತೆಗೆ ಸಂಘ ಉತ್ತರೋತ್ತರವಾಗಿ ಬೆಳೆದು ತನ್ನ ಕಾರ್ಯಚಟುವಟಿಕೆಗಳನ್ನು ಇಡೀ ರಾಜ್ಯಾದ್ಯಂತ ಹಮ್ಮಿಕೊಳ್ತಕ್ಕಂಥ ಭಗವಂತ ಮತ್ತು ಆ ಗುರು ಹಿರಿಯರು ಆಶೀರ್ವದಿಸಲಿ ಅಂತಕ್ಕಂಥ ಮಾತಾಡಿ ಹೇಮರೆಡ್ಡಿ ಮಲ್ಲಮ್ಮ ತಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತಕ್ಕಂಥೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಶುಭವಾಗಲಿ. ಆರ್ಥಿಕವಾಗಿ ಹೇಮರೆಡ್ಡಿ ಮಲ್ಲಮ್ಮ ಸಹೋದರ ನನ್ನ ಎಲ್ಲ ಮಿತ್ರ ಸಹೋದರರು ಮತ್ತು ಇದರಲ್ಲಿ ಷೇರು ದೇವರು ಮತ್ತು ಅವ್ರ ದೇವರು ಒಳ್ಳೇದು ಮಾಡಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆದಂಥ ದೇವರಲ್ಲಿ ಮತ್ತು ಮನಗಳಲ್ಲಿ ಸದಾ ಕೇಳ್ಕೊತಾ ನಮ್ಮ ಊರಿನ ಶರಣಬಸಪ್ಪಕರ್ತ ಮತ್ತು ರಂಗಕರ್ತ ಹುಸೇನ್ ಭಾಷೆ ಅವರಿಗೆ ನಾನು ಪಾದಾರ್ಪಣೆಗೆ ನಮಸ್ಕರಿಸುತ್ತಾ ಇವ್ರಿಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಇಂದು ಗಂಗಾವತಿ ತಾಲೂಕಾ ಬಸಪಟ್ನ ಗ್ರಾಮದಲ್ಲಿ ಮಹಾಸಾಧಿ ಹೇಮರೆಡ್ಡಿ ಮಲ್ಲಮ್ಮ ಬ್ಯಾಂಕನ್ನು ನೂತನವಾಗಿ ನಮ್ಮ ಗೆಳೆಯರ ಬಳಗ ಇವತ್ತೇನು ಪ್ರಾರಂಭ ಮಾಡಿದೆ. ಆ ಅಮ್ಮ ಎಲ್ಲ ರೀತಿಯಿಂದ ಬೆಳೆಸುವಂಥ ಕೆಲಸ ಆಗಬೇಕು. ಇವತ್ತು ಈ ಥರ ಸಾಕಾರ ರಂಗಗಳು ಹೆಂಗೆಂಗ ಬೆಳೀತೈತೆ ಹಂಗಂಗ ಜನರು ಸಹಿತ ಅಭಿವೃದ್ಧಿ ಆಗ್ತಾರೆ, ಸಾಕಷ್ಟು ಸೇವೆಗೆ ಅನುಕೂಲ ಆಗ್ತೈತೆ. ಇವತ್ತು ಅದೇ ರೀತಿಯಾಗಿ ಸಂಸ್ಥೆಯ ಅಧ್ಯಕ್ಷರು ಸಹಿತ ಭಾಳ ಕಟ್ಟುನಿಟ್ಟಾಗಿರ್ಬೇಕಾಗ್ತೈತಿ. ಯಾಕಂದರೆ ಸಂಸ್ಥೆ ಕಟ್ಟೋದು ದೊಡ್ಡದಲ್ಲ, ಅದು ನಡೆಸ್ಕೊಂಡು ಹೋಗೋದು ಭಾಳ ಮುಖ್ಯ. ಯಾಕಂದರೆ ಅವ್ರನ್ನ ನಂಬಿ ಭಾಳಷ್ಟು ಮಂದಿ ಸೇವೆ ಹಾಕಿರ್ತಾರೆ. ಆ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕಾದ್ರೆ ಅಧ್ಯಕ್ಷ ಮತ್ತು ಮ್ಯಾನೇಜರ್ ಇವರಿಬ್ಬರು ಭಾಳ ಒಂದು ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಯಾವುದೇ ಮುಲಾಜಿಗೆ ಇನ್ನೊಂದಕ್ಕೆ ಒಳಗಾಗದೆ ನಿಷ್ಠೂರತೆಯಿಂದ ಉಸಿಲೆ ಮತ್ತು ಸೇವೆ ಕೆಲಸ ಆಗಬೇಕಾಗತ್ತೆ. ಮತ್ತು ಈ ಒಂದು ಬ್ಯಾಂಕು ಯಾವತ್ತೂ ಕಾನೂನಾತ್ಮಕವಾಗಿ ಸಂವರ್ಧಿತವಾಗಿ ಬ್ಯಾಂಕಿನ ವ್ಯವಹಾರ ಎಲ್ಲವೂ ಮಾಡ್ಕೊಂತ ಹೋದರೆ ಅನುಕೂಲ ಆಗ್ತದೆ. ಯಾಕಂದ್ರೆ ನೀ ನೀ ಕೊಡು ಅನ್ನೋದ್ರಿಂದ ಯಾವುದೇ ರೀತಿಯಿಂದ ಡೆವಲಪ್ ಆಗೋದಿಲ್ಲ. ಎಲ್ಲವೂ ಚೆಕ್ ಮುಖಾಂತರ ಹೋದಾಗ ಆ ಬ್ಯಾಂಕ್ ಅಭಿವೃದ್ಧಿ ಆಗ್ತದೆ. ಆ ಹೇಮರೆಡ್ಡಿ ಮಲ್ಲಮ್ಮ ಎಲ್ಲ ರೀತಿಯಿಂದ ಸುಖ ಸಂಪತ್ತು ಆ ಷೇರುದಾರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಆ ಭಗವಂತನಲ್ಲಿ ಭಾಗದಿಂದ ಹೇಮರೆಡ್ಡಿ ಮಲ್ಲಮ್ಮ ಈ ಪತ್ತಿನ ಸಹಕಾರ ಬಂದಿರ್ತಕ್ಕಂಥದ್ದು ಈ ಭಾಗದಲ್ಲಿ ಒಂದು ಹೆಮ್ಮೆ ವಿಷಯ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಷೇರು ಮಾರುಕಟ್ಟೆಯಲ್ಲಿ ಏನಪ್ಪ ಅಂದರೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ತಾವೇನಿದ್ದೀರಿ ಕಟ್ಟುನಿಟ್ಟಾಗಿ ಒಂದು ಕಾನೂನಾತ್ಮಕ ಚೌಕಟ್ಟಿನಲ್ಲಿ ಬೆಳೆಸ್ಕೊಂಡು ಹೋದ್ರೆ ಭಾಳ ಅಭಿವೃದ್ಧಿ ಆಗುತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಪ್ರಯತ್ನ ಮಾಡಿ ಯಶಸ್ವಿಯಾಗಲಿ ಅಂತಂದು ಬಸಪಟ್ನ ಗ್ರಾಮದಲ್ಲಿ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಸೌರ ಬ್ಯಾಂಕು ಉದ್ಘಾಟನೆ ಆಗಿದೆ. ಅವರಿಗೆಲ್ಲ ಮಾಡಿದಂಥ ಮೆಂಬರು ಒಳ್ಳೆಯದಾಗಲಿ, ಜನತೆಗೂ ಒಳ್ಳೆಯದಾಗಲಿ ಅಂತಂದೇಳಿ ಭಾವಿಸುತ್ತೇವೆ. ಮಹಾಸಾಧ್ವಿ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಸಂಬಂಧಿತ ಸಹಕಾರ ಸಂಘದ ಒಂದು ಉದ್ಘಾಟನೆ ಕಾರ್ಯಕ್ರಮ. ಈ ಒಂದು ಬ್ಯಾಂಕು ಹೆಚ್ಚಿನ ಮಟ್ಟದಲ್ಲಿ ಗ್ರಾಮದಲ್ಲಿ ಗ್ರಾಹಕರಿಗೆ ಒಳ್ಳಿನ ಹೆಚ್ಚಿನ ಸೌಲಭ್ಯ ಸಿಕ್ಕಿ ಬ್ಯಾಂಕು ಮುಂದಿನ ದಿನದಲ್ಲಿ ಏನು ಅವರ ಚೆನ್ನಾಗಿ ನೀಡಲಿ ಅಂತಂದು ಬ್ಯಾಂಕಿನ ವ್ಯವಸ್ಥಾಪಕರು ಸದಸ್ಯರು ಶುಭ ಹಾರೈಸಿ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಶ್ರೀಮತಿ ಮಹಾಸಾಧಿ ಹೇಮರೆಡ್ಡಿ ಮಲ್ಲಮ್ಮ ಸೌಹಾರ್ದಿತ ಸಹಕಾರಿ ನಿಯಮಿತ ಬ್ಯಾಂಕ್ ಉದ್ಘಾಟನೆ ಇದ್ದು ಈ ಬ್ಯಾಂಕ್ ಆಡಳಿತ ಮಂಡಳಿಗಳು ಇನ್ನಿತರ ಮುಂದಿನ ವ್ಯವಹಾರಗಳಿಗೂ ಶ್ರೀಮತಿ ಸಾಧಿಯವರ ಹೇಮರೆಡ್ಡಿ ಮಲ್ಲಮ್ಮನವರು ಒಳ್ಳೆಯ ಆಶೀರ್ವಾದ ಮಾಡಲಿ ಅಂತೇಳಿ ಮುಂದೆ ಬ್ಯಾಂಕ್ ದೊಡ್ಡ ಪ್ರಮಾಣದ ಬೆಳೀಲಿ ಅಂತೇಳಿ ಈ ಮೂಲಕ ಇವತ್ತು ನಾವು ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭ ಕೋರುತ್ತಾ ಒಳ್ಳೆಯದಾಗಲಿ. ಆನಂತರ ಬ್ಯಾಂಕಿಗೆ ಬರ್ತಕ್ಕಂಥ ಗ್ರಾಹಕರಿಗೂ ಕೂಡ ಬ್ಯಾಂಕ್ ವತಿಯಿಂದ ಒಳ್ಳೆಯ ಒಂದು ಸಾಲ ಸೌಲಭ್ಯ ಇನ್ನಿತರ ಡಿಪಾಸಿಟ್ ಆಗಲಿ ಇನ್ನಿತರ ಸೌಲಭ್ಯಗಳಾಗಲಿ ಕೊಡಬೇಕು ಅಂತೇಳಿ ಮನವಿ ಮಾಡುತ್ತಾ ಒಳ್ಳೆಯ ರೀತಿಯಿಂದ ಬ್ಯಾಂಕ್ ನಡೆಸ್ಕೊಂಡು ಹೋಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಮಾತಾಡಿದ್ದೀನಿ.
ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಹೊಸಪಟ್ಟಣ ಈ ಒಂದು ಸಹಕಾರಿ ರಂಗದಲ್ಲಿ ಇವತ್ತು ಈ ಒಂದು ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಿರ್ದೇಶಕರು ಕೂಡಿ ಈ ಒಂದು ಸಹಕಾರಿ ಸಂಘವನ್ನು ರಚನೆ ಮಾಡಿಕೊಂಡು ಈ ಭಾಗದ ಜನರಿಗೆ ಇವತ್ತು ರೈತರಿಗಿರ್ಬೋದು, ವ್ಯಾಪಾರಸ್ಥರಿಗಿರ್ಬೋದು, ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಅನುಕೂಲವಾಗಲಿಕ್ಕೆ ಇವತ್ತೇನು ಸಹಕಾರದಿಂದ ಇವತ್ತೇನು ಬ್ಯಾಂಕನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಆ ತಾಯಿಯ ಆಶೀರ್ವಾದದೊಂದಿಗೆ ಇವತ್ತು ಕನ್ನಡಾಂಬೆಯ ಆಶೀರ್ವಾದದೊಂದಿಗೆ ಸಮಸ್ತ ಜನತೆಗೆ ಒಂದು ಒಳ್ಳೆಯದಾಗಲಿ ಮತ್ತು ಈ ಬ್ಯಾಂಕಿನ ವ್ಯವಸ್ಥಾಪಕರು, ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಕೂಡ ಅತ್ಯಂತ ಶ್ರದ್ಧೆಯಿಂದ ಮತ್ತು ಪ್ರೀತಿ ವಿಶ್ವಾಸದಿಂದ ಎಲ್ಲ ಇವತ್ತು ಬಡವರನ್ನು ಮೇಲೆತ್ತುವಂಥ ಕೆಲಸಗಳು ಆಗಲಿ, ಅವರಿಗೆ ಸಿಗ್ತಕ್ಕಂಥ ಸಣ್ಣ ಸಣ್ಣ ಸಾಲ ಸೌಲಭ್ಯಗಳನ್ನು ಅವರಿಗೆ ಮುಟ್ಟಿಸಿ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ಮುಖ್ಯವಾಹಿನಿಗೆ ತರುವಲ್ಲಿ ಕೂಡ ಬಹಳ ಮಹತ್ವದ ಪಾತ್ರವನ್ನು ಇವತ್ತಿನ ಸಹಕಾರ ಸಂಘಗಳು ವಹಿಸ್ತಾ ಇದ್ದಾವೆ. ಅದೇ ರೀತಿಯಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ಸಂಘದ ಅಧ್ಯಕ್ಷರಿಗೆ, ನಿರ್ದೇಶಕರಿಗೆ, ಉಪಾಧ್ಯಕ್ಷರಿಗೆ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ದೇವರ ಆಶೀರ್ವಾದ ಮತ್ತು ಜನಬಸವತಾತಗಳ ಆಶೀರ್ವಾದ ಆಗಲಿ. ಭಗವಂತನಲ್ಲಿ ಪ್ರಾರ್ಥಿಸುತ್ತಾರೆ. ಈ ದಿವಸ ಹೊಸಪಟ್ಟಣ ಗ್ರಾಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಸರ್ವ ಜನಸಾಮಾನ್ಯರಿಗೆ ಅನುಕೂಲಕರವಾಗಿ ನಡೆಯಲೆಂದು ಮಹಾಸಾಧಿ ಹೇಮರೆಡ್ಡಿ ಮಲ್ಲಮ್ಮ ಸೌಂದರ್ಯ ಸಹಕಾರಿ ಸಂಘವನಿಯಂತೆ ಹೊಸಪಟ್ಟಣ ಪ್ರಾರಂಭೋತ್ಸವ ಇಲ್ಲಿ ತಗೊಳ್ತಕ್ಕಂಥ ಸಾರ್ವಜನಿಕರಿಗೆ ಅನುಕೂಲತೆಗಳನ್ನು ಮಾಡತಕ್ಕಂಥ ಎಲ್ಲ ಸದಸ್ಯರು ಮತ್ತು ಮೆಂಬರ್ಸು ಈ ಬ್ಯಾಂಕನ್ನು ಅಭಿವೃದ್ಧಿಗೊಳಿಸುತ್ತಾ ಎಲ್ಲರಲ್ಲಿ ತನದಿಂದ ಈ ಕಾರ್ಯಕ್ರಮ ಸದಾಕಾಲ ಮನಃಶಾಂತಿಯಿಂದ ನಡೆಯಲೆಂದು ಪರಮಾತ್ಮ ಸಿದ್ದೇಶನ ಆಶೀರ್ವಾದ ಈ ಬ್ಯಾಂಕಿನ ಸಕಲ ಭಕ್ತಾದಿಗಳಿಗೆ ಅನುಸರಿಸಲೆಂದು ಆಶೀರ್ವಾದ.